ಇಲ್ಲಿಯವರೆಗೂ ಪೂರಕವಾಗಿ ನಾವು 2.5 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ದಿನಾಲೂ ಕುಡಿಯಕ್ಕೆ ನೀರು ಕೊಡ್ರಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಸಚಿವರು ಉತ್ತರ ಕೊಡ್ತಕ್ಕಂಥದ್ದನ್ನ ಯಾವುದೋ 2017ನೇ ಇಸ್ವಿಯಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು ಇವತ್ತು 9ನೇ ವರ್ಷ ಇದು. ಆ ಟೆಂಡರ್ ಅದೇ ಹೆಸರಿನ ನೆಪದ ಮೇಲೆ ಇವತ್ತು 9 ವರ್ಷಗಟ್ಟಲೆ 9 ವರ್ಷ ಆದ್ರೂ ಕೂಡ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಮುದಗಲಲ್ಲಿ. ಬರೀ ಅದೇ ಉತ್ತರ ಕೊಟ್ಕೊಂತ ಹೋದ್ರೆ ಮುಂದಿನ ಜನರಲ್ಲಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಕುಡಿಯ ನೀರಿನ ಸಮಸ್ಯೆ ಎದುರಿಸಿದ್ರೆ ಗೊತ್ತಾ? ಇವತ್ತ ಅಮೃತ ಯೋಜನೆ JJM ವರ್ಕ್ ಏನಾದ್ರೂ ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನು 2 ವರ್ಷ ಬೇಕು. ಇವ್ರೇನ್ ಸಚಿವರು ಹೇಳ್ತಾರಲ್ಲ 3 ತಿಂಗಳ 7 ತಿಂಗಳ, ಯಾವ ಕಾರಣಕ್ಕೂ ಆಗಲ್ಲ. ಇನ್ನ 2 ವರ್ಷ ಬೇಕು ಅವನು ಕಾಮಗಾರಿ ಪೂರ್ಣ ಆಗ್ಬೇಕಂದ್ರೆ. ಅದು ಲಿಂಗಸೂರು ಹಟ್ಟಿಯಲ್ಲಿ ಮಾತ್ರ. ಮುದಗಲ್ ಪಟ್ಟಣದಲ್ಲಿ ಯಾವ ಅಮೃತ ಯೋಜನೆ ಇಲ್ಲ, JJM ಇಲ್ಲ, ಜಲಧಾರಣೆ ಇಲ್ಲ. ಟೋಟಲ್ ಅಲ್ಲಿ ಬಿಡದ ಅಲ್ಲಿರ್ತಕ್ಕಂಥ ಕಷ್ಟ ಹೆಂಗಿದೆ ಅಂದ್ರೆ ಜನರಿಗೆ 1 ದಿನದ ನೀರು 10 ದಿನ ಬಳಕೆ ಮಾಡಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಿಜವಲ್ಲ ಅಲ್ಲಿ ಡ್ಯಾಮ್ಲಿಂದ ಡೈರೆಕ್ಟ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಯಾಕೆ ಮಾಡಬಾರ್ದು? ಮುದಗಲ್ ಪಟ್ಟಣಕ್ಕೆ ಒಂದು 50 ಕೋಟಿ ರೂಪಾಯಿ ಇಟ್ಕೊಂಡ್ಗೆ ಕುಡಿಯ ನೀರು ಕೊಡಕ್ಕಾಗಲ್ಲನ್ರಿ ಸರ್ಕಾರಕ್ಕೆ. ನಾವು ಇಷ್ಟೊಂದು ಮಾಡ್ತೀವಿ, ಹುಗಿತದ್ರ ಮನೆ ಹತ್ರ ಬಂದ್ ನನಗೆ ಏನ್ರಿ ನಿಮ್ ಶಾಸಕರು ಮಾಡೀವಿ ಕುಡಿಯಕ್ಕೆ ನೀರು ಕೊಡಕ್ಕೆ ಹೋಗ್ಯತಿಲ್ಲ ನಿಮ್ಗಂತ ಕೇಳ್ತಾರ. ನಾನೇನ್ ಮಾಡ್ಬೇಕು ಅಧ್ಯಕ್ಷರು ಹೇಳಿ? ನಿಮ್ಮ ಮುಖಾಂತರ ಬಂದು ನಾವು ಸರ್ಕಾರಕ್ಕೆ ಹಂಗೆ ಕೇಳಿದ್ರ ಸರ್ಕಾರಕ್ಕೆ ಕುಡಿಯ ನೀರು ಕೊಡ ಯೋಗ್ಯತಿಲ್ಲ ಅಂತ ಕೇಳಕ್ ಆಗ್ತದೆ ಸರ್ಕಾರ? ನೀವೇ ಹೇಳ್ರಿ ಅಧ್ಯಕ್ಷರೇ, ನೀವು ಈ ವಿಷಯನ ಜನರಲ್ಲಿ ಬಂದು ದಿನಾಲು ಬಂದಲ್ಲಿ ಹುಗಿತದಾರ ಅಂತಂದ್ರೆ ನಾನು ಯಾರು ಕೇಳ್ಬೇಕು ಅಧ್ಯಕ್ಷರೇ? ಬಂದು ಸರ್ಕಾರನೇ ಕೇಳ್ಬೇಕು ತಾನೆ. ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದ್ರು ಕುಡಿಯ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ತಾವ್ ಹೇಳ್ಬೇಕು ಅಧ್ಯಕ್ಷರೇ. ಸಚಿವರು ಏನು ಹೇಳ್ತಾರಲ್ಲ ಇಲ್ಲ ಇದನ್ನೆಲ್ಲ ಬಿಡ್ಬೇಕೀಗ. 2017 ಟೆಂಡರ್ 18 ಟೆಂಡರ್ ಕರೋನಾ ಬಂತು, ಅವೆಲ್ಲಾ ಕೈತಿಗಳನ್ನು ಬಿಡ್ಬೇಕೀಗ. ನಾವು ಜನರಿಗೆ ನೀರು ಕೊಡ್ಬೇಕಾದ ಬಹಳ ಪ್ರಾಮುಖ್ಯ ಇದೆ. ನಮಗೆ ಜನರಿಗೆ ನೀರು ಕೊಡದೆ ಹೋದ್ರೆ ಮತ್ತೆ ಜನರು ಏನು ವಿಚಾರ ಮಾಡ್ತಾರೆ ಹೇಳ್ರಿ? ಇನ್ನ ದಂಗೆ ಹೇಳ್ತಾರೆ. ಇನ್ನ ಕುಡಿಯ ನೀರು ಕೊಡ್ತಾ ಇಲ್ಲ. ನಮಗೆ ಪಟ್ಟಣದಲ್ಲೇ ಡ್ಯಾಮ್ ಇದೆ, ಪಟ್ಟಣದಲ್ಲೇ ನದಿ ಇದೆ, ಶಾಶ್ವತ ಕುಡಿಯ ನೀರು ಕೊಡ್ತಕ್ಕಂಥ ಅವಕಾಶ ಇದೆ. ಒಂದು 50 ಕೋಟಿ ರೂಪಾಯಿ ಇಟ್ಟರೆ ಪರ್ಮಿಟ್ ಆಗಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮೊನ್ನೆ ಸಭಾಧ್ಯಕ್ಷರೇ ಕೊರೋನಾ ಬಂದಿದ್ದೇನು ಸುಳ್ಳ ಸಭಾಧ್ಯಕ್ಷ? ಕೊರೋನಾ ಬಂತು, ಅದಕ್ಕೆ ಸ್ವಲ್ಪ ಕಾಮಗಾರಿ ವಿಳಂಬ ಆಯ್ತು. ನಿಮ್ದೇ ಸರ್ಕಾರ ಇತ್ತು, ಕೇಳಿ ಶಾಸಕರೇ, ನಿಮ್ದೇ ಸರ್ಕಾರ ಇತ್ತು, ನಿಮ್ದೇ ಮುಖ್ಯಮಂತ್ರಿ ಇದ್ರು, ಯಾಕೆ ಮಾಡಿಲ್ಲ? ಸಚಿವರೇ ದಯಮಾಡಿ ಒಂದ್ ಸ್ವಲ್ಪ ಮನವಿ ಮಾಡ್ಕೊಂಡು ನೀವು ಯೋಗ್ಯತೆ ಇಲ್ಲ ಉಗಿತಾರೆ ಅಂದ್ರೆ ನಾವೇನ್ ಸಭಾಧ್ಯಕ್ಷರೇ? ಸಭಾಧ್ಯಕ್ಷರೇ ಸುಮಾರು 100 ಕೋಟಿಗೂ ಹೆಚ್ಚಿನ ಹಣದಲ್ಲಿ ನಾವು ಈಗಾಗಲೇ ಲಿಂಗಸ್ಕೂರು ನೀರು ಕೊಡ್ತಾ ಇದ್ದೀವಿ, ಹಟ್ಟಿಪಟ್ಟಕ್ಕೂ ಕೊಡ್ತಾ ಇದೀವಿ ಸಭಾಧ್ಯಕ್ಷ. ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ, ಅವರೇ ಒಪ್ಕೊಂತ ಇದ್ದಾರೆ ಸಭಾಧ್ಯಕ್ಷ. ಇನ್ನೊಂದು 8 ತಿಂಗಳು 10 ತಿಂಗಳು ಆಗ್ತದೆ. ಸ್ವಲ್ಪ ಕೆಲಸ ನಿಲ್ಸಿಲ್ಲ, ಡೂಯಿಂಗ್ ಅವರ್ ವರ್ಕ್ ಮಾಡ್ತಾ ಕುತ್ಕೊಳ್ರಿ. ನಾನು ಈಲ್ಡಾಗಿಲ್ಲ ಕುತ್ಕೊಳ್ಳಿ, ಅವ್ರಿಗೆ ಆನ್ಸರ್ ಹೇಳ್ತೀನಿ. ನೀವು ಕುತ್ಕೊಳ್ಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಭಾಧ್ಯಕ್ಷರೇ ಈಗ ಮಾನ್ಯ ಶಾಸಕರುಗಳು ಗೊತ್ತು ಸಭಾಧ್ಯಕ್ಷರೇ, ಲಿಂಗಸ್ಕೂರ್ಗೂ ಸಹ ಹಟ್ಟಿಪಟ್ಟಣಕ್ಕೂ 2ಕ್ಕೂ 100 ಕೋಟಿಗೂ ಹೆಚ್ಚು ಹಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಆ ಜಾಗವನ್ನ ನಾವು ಆ ಏಜೆನ್ಸಿ ಕೊಟ್ಟೆ 1 ವರ್ಷ ಆಗಿದೆ ಸಭಾಧ್ಯಕ್ಷರೇ. ಒಂದು ವರ್ಷ ಆಗಿದೆ, ಇನ್ನೊಂದು 11 ತಿಂಗಳಾಗಿದೆ. ಒಂದಕ್ಕೆ ಇನ್ನೂ 1 ವರ್ಷ ಟೈಮ್ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇದೆ ಸಭಾಧ್ಯಕ್ಷರೇ. ನಾವು ಅವ್ರಿಗೆ ಕಾಮಗಾರಿ ಶುರು ಮಾಡಿದವಾಗ ನಾವು ಅಗ್ರಿಮೆಂಟ್ ಮಾಡಿದ್ವಲ್ಲ, ಆ ಅಗ್ರಿಮೆಂಟ್ ಅಲ್ಲೇ ಇನ್ನು 26ಕ್ಕೆ ಅದು ಕಂಪ್ಲೀಟ್ ಆಗೋದು ಸಭಾಧ್ಯಕ್ಷರೇ. 26 ತನಕ ಒಳಗಡೆನೆ ನೀರು ಎಲ್ಲಾ ಜಾಗಕ್ಕೂ ಕೊಟ್ಬಿಡ್ರಿ ಅಂದ್ರೆ ನಾವೇನು ವಿಳಂಬ ಮಾಡಿಲ್ಲ ಸಭಾಧ್ಯಕ್ಷ. ಆದ್ರೆ ಮುಖ್ಯವಾದ ಪ್ರಶ್ನೆ ಮಾನ್ಯ ಮಾನಪ್ಪ ಅವರದು ಮುದಗಲ್ ಪಟ್ಟಣಕ್ಕೆ ಕೊಡಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ ಸಭಾಧ್ಯಕ್ಷ. ನಾನು ಒಪ್ಕೋತೀನಿ ಸಭಾಧ್ಯಕ್ಷ, ಯಾಕಂದ್ರೆ 34 ಕೋಟಿ ರೂಪಾಯಿ ಬೇಕಾಗಿತ್ತು. ಅದರಲ್ಲಿ ಬರೀ ನಮ್ಗೆ 17 ಕೋಟಿ ಮಾತ್ರ ನಮ್ಮ ಅನುದಾನ ಇತ್ತು. ಆ 17 ಕೋಟಿಲಿ ಸುಮಾರು 6.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ 27% ಅಲ್ಲಿ ಕೆಲಸವನ್ನ ನಾವು ಮಾಡಿದೀವಿ. ಇನ್ನೂ ಸುಮಾರು 29 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ ಸಭಾಧ್ಯಕ್ಷ. ಆ ಹಣವನ್ನ ಬೇಕು ಅಂತ ಕೇಳಿ ನಾವು ಹಣ ನಮ್ಮ ಫೈನಾನ್ಸ್ಗೆ ಕೇಳಿದ್ವಿ ಸಭಾಧ್ಯಕ್ಷ. ಯಾವುದಾದ್ರೂ ಪ್ರಯತ್ನ ಪಟ್ಟು ಯಾವುದಾದ್ರೂ ರೀತಿಯಲ್ಲಿ ನಾವು ಅಲ್ಲಿಗೆ ಮುದಗಲ್ ಪಟ್ಟಣಕ್ಕೂ ಸಹ ನೀರು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾಧ್ಯಕ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.